ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಎಷ್ಟಿವೆ ಗೊತ್ತಾ? ಫ್ರೀಡಂ ಟಿವಿನಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳ ಪಟ್ಟಿ ಲಭ್ಯ. ಸರ್ಕಾರದ ದಾಖಲೆಯಲ್ಲಿದೆ 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳು. ರಾಜ್ಯದಲ್ಲಿ ಅನರ್ಹ ಪಡಿತರ ಚೀಟಿ ಸಂಖ್ಯೆ ಸುಮಾರು 22,62,284. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಎಷ್ಟಿವೆ ಗೊತ್ತಾ? ಫ್ರೀಡಂ ಟಿವಿನಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳ ಪಟ್ಟಿ ಲಭ್ಯ ಆಗಿದೆ. ಸರ್ಕಾರದ ದಾಖಲೆ ಇಲ್ಲದೆ 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳು, ಅಂದರೆ ಸರ್ಕಾರಿ ದಾಖಲೆಯಲ್ಲಿ ಇರ್ತಕ್ಕಂಥದ್ದು ಸುಮಾರು 22,62,482 ಪಡಿತರ ಚೀಟಿ. ಆಹಾರ ಇಲಾಖೆಗೆ ಇ ಗವರ್ನೆನ್ಸ್ ಇಲಾಖೆಯಿಂದ ಮಾಹಿತಿ ರವಾನೆ ಆಗಿದೆ. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಎಷ್ಟಿವೆ ಗೊತ್ತಾ? ಸೊ ಅದರ ಸಂಪೂರ್ಣ ಪಟ್ಟಿ ಈಗ ಫ್ರೀಡಂ ಟಿವಿಯಲ್ಲಿ ಲಭ್ಯ ಆಗಿದೆ. ಸರ್ಕಾರದ ದಾಖಲೆಯಲ್ಲಿದೆ 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಅಂತ. ಅದರಲ್ಲಿ ದಾಖಲೆ ಇದೆ. ರಾಜ್ಯದಲ್ಲಿ ಅನರ್ಹ ಪಡಿತರ ಚೀಟಿ ಸಂಖ್ಯೆ ಸುಮಾರು 22,62,484 ಅಂತ ಆಹಾರ ಇಲಾಖೆಗೆ ಇ ಗವರ್ನೆನ್ಸ್ ಇಲಾಖೆಯಿಂದ ಮಾಹಿತಿ ರವಾನೆಯಾಗಿದೆ. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಆ ಸಂಖ್ಯೆ ಈಗ ಫ್ರೀಡಂ ಟಿವಿಯಲ್ಲಿ ಲಭ್ಯ ಆಗಿದೆ. ಎಷ್ಟು ಅನರ್ಹ ಇಲೆಲಿಜಿಬಲ್ ಇರ್ತಕ್ಕಂಥವು, ಅಕ್ರಮವಾಗಿ ಆಗಿರ್ತಕ್ಕಂಥವು, ಎಲಿಜಿಬಿಲಿಟಿ ಇಲ್ಲದೆ ಇರ್ತಕ್ಕಂಥವು ಸುಮಾರು 22 ಲಕ್ಷ ಅಂತ ಈಗ ರೆಕಾರ್ಡಲ್ಲಿ ಇರ್ತಕ್ಕಂಥದ್ದು, ಗೌರ್ಮೆಂಟ್ ರೆಕಾರ್ಡಲ್ಲಿ ಇರ್ತಕ್ಕಂಥದ್ದು. ಈ ಗವರ್ನೆನ್ಸು ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟಿದೆ ಅಂತ. ಬೆಂಗಳೂರಿಂದ ಹಿಡಿದು ಬಳ್ಳಾರಿವರೆಗೂ, ಬಳ್ಳಾರಿಯಿಂದ ಹಿಡಿದು ಈ ಕಡೆ ಹಾಸನ, ಬಿಜಾಪುರ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಬಹಳ ಮುಖ್ಯವಾಗಿ ಹಳೆ ಮೈಸೂರು ಭಾಗ ಆಗಿರ್ಬೋದು, ಈ ಎಲ್ಲ ಡಿಸ್ಟಿಕ್ ವೈಸ್ ಇರ್ತಕ್ಕಂಥ ಅನರ್ಹಗೊಂಡಿರ್ತಕ್ಕಂಥ ಕಾರ್ಡ್ಗಳ ಸಂಖ್ಯೆ ಇದು. ಆಹಾರ ಇಲಾಖೆಗೆ ಇ ಗವರ್ನೆನ್ಸ್ ಕೊಟ್ಟಿರ್ತಕ್ಕಂಥ ಮಾಹಿತಿ. ಆಗಸ್ಟಲ್ಲೇ ಶಾಕಿಂಗ್ ಅಂಶ ಬಿಚ್ಚಿಟ್ಟಿರುವ ಇ ಗವರ್ನೆನ್ಸ್. ಇನ್ನು ಆಗಸ್ಟ್ ತಿಂಗಳಲ್ಲೇ ಈ ಒಂದು ಅಂಶವನ್ನು ಇ ಗವರ್ನೆನ್ಸ್ ಬಿಚ್ಚಿಟ್ಟಿತ್ತು. ಇ ಗವರ್ನೆನ್ಸ್ ಮಾಹಿತಿ ಆಧಾರದಡಿ ಬಿಪಿಎಲ್ ಕಾರ್ಡ್ಗಳ ರದ್ದತಿಗೆ ಮುಂದಾಗಿತ್ತು. ಜಿಲ್ಲಾವಾರು ಎಷ್ಟೆಷ್ಟು ಅನರ್ಹ ಕಾರ್ಡ್ಗಳಿವೆ ಎಂಬುದು ಈಗ ಪತ್ತೆಯಾಗಿದೆ. ಅನರ್ಹ ಬಿಪಿಎಲ್ ಕಾರ್ಡ್ಗಳ ಮಾಹಿತಿ ನೀಡಿರುವ ಇ ಗವರ್ನೆನ್ಸ್ ಇಲಾಖೆ. ಇ ಗವರ್ನೆನ್ಸ್ ಮಾಹಿತಿ ಪಡೆದು ಜಿಲ್ಲೆಯ ಜಂಟಿ ನಿರ್ದೇಶಕರಿಗೆ ಪತ್ರವನ್ನು ಬರೆದ ಆಹಾರ ಇಲಾಖೆ. ಅಲ್ಲಿ ಯಾರು ಡಿಡಿಗಳಿರ್ತಾರಲ್ಲ ಅವರಿಗೀಗ ಪತ್ರ ಬರೆದಿರ್ತಕ್ಕಂಥದ್ದು ಆಹಾರ ಇಲಾಖೆ. ಆಗಸ್ಟ್ನಲ್ಲೇ ಶಾಕಿಂಗ್ ಅಂಶವನ್ನು ಬಿಚ್ಚಿಟ್ಟಿದ್ದಂಥ ಇ ಗವರ್ನೆನ್ಸ್ ಮಾಹಿತಿ ಆಧಾರದಡಿ ಈಗ ಬಿಪಿಎಲ್ ಕಾರ್ಡ್ಗಳ ರದ್ದತಿಗೆ ಮುಂದಾಗಿರುವ ಆಹಾರ ಇಲಾಖೆ. ಜಿಲ್ಲಾವಾರು ಎಷ್ಟೆಷ್ಟು ಅನರ್ಹ ಕಾರ್ಡ್ಗಳಿವೆ ಅಂತ ಪತ್ತೆ ಹಚ್ಚಿ ಅಂತ ಈಗ ಒಂದು ಪತ್ರ ಅನರ್ಹ ಬಿಪಿಎಲ್ ಕಾರ್ಡ್ಗಳ ಮಾಹಿತಿ ನೀಡಿರುವ ಇ ಗವರ್ನೆನ್ಸ್ ಇಲಾಖೆ. ಇ ಗವರ್ನೆನ್ಸ್ ಇಲಾಖೆಯ ಮಾಹಿತಿ ಪಡೆದು ಜಿಲ್ಲೆಯ ಜಂಟಿ ನಿರ್ದೇಶಕರಿಗೆ ಪತ್ರ ಬರೆದ ಆಹಾರ ಇಲಾಖೆ. ಈ ಬಗ್ಗೆ ಆಗಸ್ಟ್ನಲ್ಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಅಂದರೆ 3 ತಿಂಗಳ ಹಿಂದೆನೇ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಹಿಂಗಿದ್ದಾವೆ, ಈ ಥರ ಪರಿಸ್ಥಿತಿ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇ ಗವರ್ನೆನ್ಸ್ ಆಹಾರ ಇಲಾಖೆಗೆ ಕೊಟ್ಟಿತ್ತು. ಸದ್ಯ ಈಗ ಇ ಗವರ್ನೆನ್ಸ್ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಆಧರಿಸಿ ಆಹಾರ ಇಲಾಖೆ ಅಧಿಕಾರಿಗಳು ಜಿಲ್ಲಾವಾರು ಅನರ್ಹ ಬಿಪಿಎಲ್ ಕಾರ್ಡ್ಗಳ ಪತ್ತೆಗೆ ಮತ್ತು ಪಟ್ಟಿ ಮಾಡಲಿಕ್ಕೆ ಒಂದು ಪತ್ರವನ್ನು ಬರೆಯಲಾಗಿದೆ. ಅಲ್ಲಿ ಜಿಲ್ಲಾ ಉಪನಿರ್ದೇಶಕರು ಇರ್ತಾರಲ್ಲ, ಡಿ ಡಿ ಇರ್ತಾರಲ್ಲ, ಆಹಾರ ಇಲಾಖೆ ಡಿಡಿಗಳು, ಅವ್ರಿಗೆ ಈಗ ಆಹಾರ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಂದ ಆಹಾರ ಇಲಾಖೆ ಸಚಿವರಿಂದ ಈಗ ಪತ್ರಗಳು ಬರೆದಿರ್ತಕ್ಕಂಥದ್ದು. ಜಿಲ್ಲಾವಾರು ಎಷ್ಟೆಷ್ಟು ಅನರ್ಹ ಕಾರ್ಡ್ಗಳಿವೆ ಎಂಬುದನ್ನು ಪತ್ತೆ ಹಚ್ಚಬೇಕು. ಅನರ್ಹ ಬಿಪಿಎಲ್ ಕಾರ್ಡ್ಗಳ ಮಾಹಿತಿ ನೀಡಿರುವ ಇ ಗವರ್ನೆನ್ಸ್ ಇಲಾಖೆ. ಇ ಗವರ್ನೆನ್ಸ್ ಮಾಹಿತಿ ಪಡೆದು ಜಿಲ್ಲೆಯ ಜಂಟಿ ನಿರ್ದೇಶಕರಿಗೆ, ಉಪನಿರ್ದೇಶಕರಿಗೆ ಈಗ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಆಹಾರ ಇಲಾಖೆ. ಇನ್ನು ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಅನರ್ಹತೆಗೊಳ್ಳಲಿರುವ ಅಂತ್ಯೋದಯ ಬಿಪಿಎಲ್ ಕಾರ್ಡ್ಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದರೆ ಸುಮಾರು 10,92,621 ಅಂತ. ಈ ಬಗ್ಗೆ ಇ ಗವರ್ನೆನ್ಸ್ ಆಹಾರ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿತ್ತು 3 ತಿಂಗಳಿಂದನೇ. ಆದರೂ 3 ತಿಂಗಳಿಂದ ಕೂಡ ಇವರು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದರು. ಜಿಲ್ಲಾವಾರು ಡಿ ಡಿಗಳಿಗೆ ಒಂದು ಪತ್ರವನ್ನು ಬರೆದು ಅನರ್ಹ ಬಿಪಿಎಲ್ ಕಾರ್ಡ್ಗಳ ಬಗ್ಗೆ ಅಥವಾ ಎ ಪಿ ಎಲ್ ಕಾರ್ಡ್ಗಳ ಬಗ್ಗೆ ಅಥವಾ ಅಂತ್ಯೋದಯ ಕಾರ್ಡ್ಗಳೇನಿದ್ದಾವೆ ಎಲ್ಲ ಕಾರ್ಡ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ, ಅದರ ಬಗ್ಗೆ ಒಂದು ವರದಿಯನ್ನು ತಯಾರು ಮಾಡಲಿಕ್ಕೆ, ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಆಹಾರ ಇಲಾಖೆ. ಈಗ ಸದ್ಯ ಆಹಾರ ಇಲಾಖೆ ಆ ಒಂದು ಪಟ್ಟಿಯನ್ನು ಕೂಡ ಈಗ ಕೊಟ್ಟಿದೆ. ಅದೇ ಪಟ್ಟಿ ಈಗ ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ. ಜಿಲ್ಲಾವಾರು ಎಷ್ಟೆಷ್ಟು ಕಾರ್ಡ್ಗಳು ಅನರ್ಹಗೊಂಡಿದ್ದಾವೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅನರ್ಹಗೊಂಡಿದ್ದಾವೆ, ಯಾವ ಕಾರ್ಡ್ ಅನರ್ಹಗೊಂಡಿದೆ, ಅದು ಎ ಪಿ ಎಲ್ಲ, ಬಿ ಪಿ ಎಲ್ಲ, ಅಂತ್ಯೋದಯನ,
ಯಾವ ಕಾರ್ಡು ಯಾಕೆ ಅನರ್ಹಗೊಂಡಿದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಈಗ ಸಂಗ್ರಹ ಮಾಡಿದೆ ಸರ್ಕಾರ. ಈ ಎಲ್ಲ ಸಂಪೂರ್ಣ ಮಾಹಿತಿ ಆಧಾರದ ಮೇಲೆ ನೋಡ್ತಾ ಹೋಗೋದಾದರೆ ಒಟ್ಟು 22,62,000ಕ್ಕೂ ಅಧಿಕ ಕಾರ್ಡ್ಗಳು ಈಗ ಅನರ್ಹಗೊಂಡಿರ್ತಕ್ಕಂಥ ಮಾಹಿತಿ. ಸೊ ಹಾಗಾಗಿ ಎಲ್ಲೊಂದು ಕಡೆ ಈಗ ಈ ಒಂದು ಅನರ್ಹಗೊಂಡಿರ್ತಕ್ಕಂಥ ಕಾರ್ಡ್ಗಳಲ್ಲಿ ಅದೆಷ್ಟು ಜನ ನಿಜವಾಗಲೂ ಕೂಡ ಎಲಿಜಿಬಿಲಿಟಿ ಇಲ್ಲದೇ ಇರೋರು ಇದ್ದಾರೆ ಮತ್ತು ನಿಜವಾಗಲೂ ಕೂಡ ಫಲಾನುಭವಿಗಳು ಅಂದರೆ ಅವರು ಎಲಿಜಿಬಿಲಿಟಿ ಇದ್ದಾರೆ, BPL ಕಾರ್ಡ್ಗೆ ಅರ್ಹರಿದ್ದಾರೆ, APL ಕಾರ್ಡ್ಗೆ ಅರ್ಹರಿದ್ದಾರೆ, ಅಂತ್ಯೋದಯ ಆ ಒಂದು ಕಾರ್ಡ್ಗೆ ಅರ್ಹರಿದ್ದಾರೆ, ಅಂಥವರು ಕೂಡ ಈಗ ಅನರ್ಹ ಅಂತ ಕೂಡ ಮಾಡಲಾಗಿದೆ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಅವರ ಮನೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಒಂದು ಕಾರಣಗಳಿಗಾಗಿ ಅವರು ಒಂದು ITಯನ್ನು ಅಪ್ಲೈ ಮಾಡಿರ್ತಾರೆ ಅಥವಾ IT ಅಪ್ಲಿಕೇಶನ್ ಹಾಕಿರ್ತಾರೆ, ರಿಟರ್ನ್ಸನ್ನು ಮಾಡಿರ್ತಾರೆ, ಯಾವುದೋ ಒಂದು ಜಮೀನು ರಿಜಿಸ್ಟ್ರೇಷನ್ ಸಂದರ್ಭದಲ್ಲೋ ಅಥವಾ ಅವರ ಜಮೀನನ್ನು ಮಾರಾಟ ಮಾಡಿ ಮನೆ ಮದುವೆ ಮಾಡಲಿಕ್ಕೆ ಒಂದು ಜಮೀನನ್ನು ಮಾರಾಟ ಮಾಡಿರ್ತಾರೆ, ಒಂದು ಅರ್ಧ ಎಕರೆ ಜಮೀನನ್ನು. ಆ ಸಂದರ್ಭದಲ್ಲಿ ಅವರು IT ತೋರಿಸ್ಬೇಕಾಗುತ್ತೆ. ಅವಾಗ ITಯನ್ನು ತೋರಿಸಲೇಬೇಕು, ವಿಧಿ ಇಲ್ಲ, ಇಲ್ಲಾಂದರೆ ಅದು ಥ್ರೂ ದಿ ಬ್ಯಾಂಕ್ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಆವಾಗ ಮಾಡಿಸಿರ್ತಾರೆ. ಇದ್ದ ಅರ್ಧ ಎಕರೆ ಜಮೀನನ್ನು ಮಾರಿ ಮದುವೆಯನ್ನು ಮಾಡಿರ್ತಾರೆ, ಅವ್ರ ಹತ್ರ ಹಣ ಇರಲ್ಲ, ಅವರಿಗೆ ಸರ್ಕಾರದ ಪಡಿತರ ಹಕ್ಕಿ ಬೇಕಾಗಿರ್ತದೆ. ಆದರೆ ಈಗ ನಿಜವಾಗ್ಲೂ ಅಂಥವರು ಕೂಡ ಅನರ್ಹರಾಗಿದ್ದಾರೆ. ಅದರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ತಗೊಳ್ಳುತ್ತೆ ಅನ್ನೋದು ಕೂಡ ಈಗ ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರಕ್ಕೆ ಒಂದು ಲೋನನ್ನು ಮಾಡಿಸಿರ್ತಾರೆ, ಆ ಲೋನನ್ನು ಸಾಲವನ್ನು ರಿಟರ್ನ್ ಕೂಡ ಮಾಡ್ತಾ ಇರ್ತಾರೆ, ಅದಕ್ಕೂ ಕೂಡ ಅವರು IT ತೋರಿಸ್ಬೇಕಾಗಿರ್ತದೆ. ಸೊ ಅಂಥವ್ರದ್ದು ಕೂಡ ಸಾಲ ಮಾಡಲಿಕ್ಕೆ ಮಾಡಿರೋದು ಕೂಡ ಈಗ ಕಾರ್ಡ್ಗಳು ಅನರ್ಹ ಆಗಿದ್ದಾವೆ. ಸೊ ಅಂಥ ನಿಜವಾಗ್ಲೂ ಫಲಾನುಭವಿಗಳಿಗೆ ಕಷ್ಟ ಆಗ್ತಾ ಇದೆ ಅಂತ ಈಗ ಜನ ಗೋಳಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ತಗೊಳ್ಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಕಾದು ನೋಡಬೇಕಾಗಿರ್ತಕ್ಕಂಥ ವಿಚಾರ.